Hello everyone, I am Sindhu. So ಈ ಹಿಂದಿನ ವಿಡಿಯೋದಲ್ಲಿ ನಾವು CLSP ಸಬ್ಜೆಕ್ಟ್ ನ 4th ಯೂನಿಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ಅಲಾಟ್ಮೆಂಟ್ ಆಫ್ ಶೇರ್ಸ್ ಮತ್ತೆ ಫೋರ್ಫಿಟೆಡ್ ಶೇರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಇವತ್ತಿನ ದಿನದಲ್ಲಿ ಆ ಫೋರ್ಫಿಟೆಡ್ ಶೇರ್ಸ್ ನ ಮುಂದುವರಿದ ಭಾಗ ಅಂದ್ರೆ ರೀಇಶ್ಯೂ ಆಫ್ ಫೋರ್ಫಿಟೆಡ್ ಶೇರ್ಸ್. ಸೊ ಕಂಪನಿಯ ಷೇರುಗಳನ್ನ ಮುಟ್ಟುಗೋಲು ಹಾಕೊಂಡಿದ್ಮೇಲೆ ಸೊ ಆ ಒಂದು ಕಂಪನಿಯ ಮುಟ್ಟುಗೋಲು ಹಾಕೊಂಡಿರ್ತಕ್ಕಂಥ ಷೇರುಗಳನ್ನ ಮರು ಹಂಚಿಕೆ ಮಾಡಬಹುದಾ, ಸೊ ಮರು ಹಂಚಿಕೆ ಮಾಡಿದ್ರೆ ಏನೆಲ್ಲ ಪರಿಣಾಮಗಳಾಗುತ್ತೆ ಅಂತ ಇವತ್ತಿನ ದಿನದಲ್ಲಿ ನೋಡೋಣ. ಸೊ ವಾಟ್ ಈಸ್ ದಿ ಮೀನಿಂಗ್ ಆಫ್ ರೀಇಶ್ಯೂ ಆಫ್ ಫೋರ್ಫಿಟೆಡ್ ಶೇರ್ಸ್ ಅಂತ ನೋಡೋದಾದ್ರೆ, a forfeited shares may be reissued or otherwise disposed of on such terms and in such a manner as the board may think of it. So ಕಂಪನಿ ಏನು ಮಾಡ್ಬೋದು, ಆ ಒಂದು ಫೋರ್ಫಿಟೆಡ್ ಶೇರ್ಸ್ ಅನ್ನ ಷೇರುದಾರರಿಗೆ ರೀಇಶ್ಯೂ ಆದ್ರೂ ಮಾಡ್ಬೋದು ಅಥವಾ ಅವನ್ನ ಡೆಸ್ಟ್ರಾಯ್ ಕೂಡ ಮಾಡ್ಬೋದು. ಸೊ ಇದನ್ನ ಆ ಕಂಪನಿಯ ಬೋರ್ಡ್ ಮೇ ಥಿಂಕ್ ಆಫ್ ಇಟ್. ಸೊ ಅದ್ರ ಬಗ್ಗೆ ಕಂಪನಿಯ ಲೀಗಲ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಥಿಂಕ್ ಮಾಡ್ಬೋದು. ಸೊ ದೆನ್ ನೆಕ್ಸ್ಟ್ ಈಸ್ reissue of forfeited shares is a sale of shares and it does not amount to an allotment. The company would duly record the particulars of the members who acquired those shares as if it were a transfer of shares. So idanna reissue of forfeited shares anna it is ನಾಟ್ ಆನ್ ಅಲಾಟ್ಮೆಂಟ್ ಅಂದ್ರೆ ಸೊ ಅಲಾಟ್ಮೆಂಟ್ ಪ್ರೊಸೀಜರ್ಸ್ ಅನ್ನ ಯಾವ ರೀತಿಯಾಗಿ ಮಾಡ್ತಿದ್ವು ಸೊ ಆ ರೀತಿಯಾಗಿ ಅಲಾಟ್ಮೆಂಟ್ ಪ್ರೊಸೀಜರ್, ಲೀಗಲ್ ಅಲಾಟ್ಮೆಂಟ್ ಪ್ರೊಸೀಜರ್ ಮುಖಾಂತರ ಇವನ್ನ ಫೋರ್ಫಿಟೆಡ್ ಶೇರ್ಸ್ ನ ಮರು ಹಂಚಿಕೆ ಮಾಡಲ್ಲ. ಸೊ ಇದನ್ನ ಏನ್ ಮಾಡ್ತಾರೆ, ಜಸ್ಟ್ ಮೆಂಬರ್ಸ್ ಹೂ ಅಕ್ವೈರ್ಡ್ ದೋಸ್ ಶೇರ್ಸ್ ಆಸ್ ಟ್ರಾನ್ಸ್ಫರ್ ಆಫ್ ಶೇರ್ಸ್ ನ ಯಾವ ರೀತಿಯಾಗಿ ಮಾಡ್ತೀವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ ಟ್ರಾನ್ಸ್ಫರ್ ಆಫ್ ಶೇರ್ಸ್. ಸೊ ಶೇರ್ಗಳನ್ನ ಯಾವ ರೀತಿಯಾಗಿ ವರ್ಗಾವಣೆ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ. ಸೊ ಆ ರೀತಿಯಾಗಿ ಜಸ್ಟ್ ಮೆಂಬರ್ಸ್ಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋ ತರ ಇವನ್ನ ಟ್ರಾನ್ಸ್ಫರ್ ಮಾಡ್ತಾರೆ ರಿಜಿಸ್ಟರ್ಡ್ ಮೆಂಬರ್ಸ್ಗೆ. ಸೊ ಇದನ್ನ ಈ ರೀತಿಯಾಗಿ ಷೇರುಗಳನ್ನ ಮರು ಹಂಚಿಕೆ, ಮುಟ್ಟುಗೋಲು ಹಾಕೊಂಡಿರ್ತಕ್ಕಂಥ ಷೇರುಗಳನ್ನ ಮರು ಹಂಚಿಕೆಯನ್ನ ಷೇರುಗಳ ವರ್ಗಾವಣೆ ಮಾಡೋದ್ರ ಮುಖಾಂತರ ಅವನ್ನ ರೀಇಶ್ಯೂ ಮಾಡ್ತಾರೆ. ಸೊ ಇದರಲ್ಲಿ ಎಫೆಕ್ಟ್ ಆಫ್ ರೀಇಶ್ಯೂ. ಸೊ ಈ ಒಂದು ಷೇರುಗಳನ್ನ ಮರು ಹಂಚಿಕೆ ಮಾಡೋದ್ರಿಂದ ಏನೆಲ್ಲ ಪರಿಣಾಮಗಳಾಗುತ್ತೆ ಅಂತ ನೋಡಿದ್ರೆ, ಆನ್ reissue the transferee should register as the holder of the share. ಸೊ ಇದರಲ್ಲಿ ಏನ್ ಮಾಡಬೇಕು, ಟ್ರಾನ್ಸ್ಫರಿ. ಸೊ ಯಾರಿಗೆ ಆ ಒಂದು ಷೇರುಗಳನ್ನ, ಯಾವೊಬ್ಬ ಸದಸ್ಯನಿಗೆ ಆ ಷೇರುಗಳನ್ನ ವರ್ಗಾವಣೆ ಮಾಡಲಾಗಿದೆಯೋ, ಟ್ರಾನ್ಸ್ಫರ್ ಮಾಡಲಾಗಿದೆಯೋ ಸೊ ಅವರನ್ನ ನಾವು ಟ್ರಾನ್ಸ್ಫರಿ ಅಂತ ಕರಿತೀವಿ. ಸೊ ಅವ್ರೇನ್ ಮಾಡ್ಬೇಕು, ಆ ಒಂದು ಶೇರ್ಗಳ ಹೋಲ್ಡರ್ ಆಗ್ತಾರೆ ನೆಕ್ಸ್ಟ್. ಸೊ ಅದರಿಂದ ಏನಾಗುತ್ತೆ, ನ್ಯೂ ಶೇರ್ ಸರ್ಟಿಫಿಕೇಟ್ ಶುಡ್ ಬಿ ಇಶ್ಯೂಡ್ ಇನ್ ದಿ ನೇಮ್ ಆಫ್ ದಿ ಟ್ರಾನ್ಸ್ಫರಿ ಹೂ ಶಾಲ್ ಬಿ ರಿಜಿಸ್ಟರ್ಡ್ ಆಸ್ ದಿ ಹೋಲ್ಡರ್ ಆಫ್ ದಿ ಶೇರ್ಸ್. ಸೊ ಆ ಒಂದು ಯಾರು ಆ ಒಂದು ಫೋರ್ಫಿಟೆಡ್ ಶೇರ್ಸ್ ಅನ್ನ ರೀಇಶ್ಯೂ ಯಾವೊಬ್ಬ ಸದಸ್ಯನಿಗೆ ಟ್ರಾನ್ಸ್ಫರ್ ಮಾಡಿದಿರೋ ಸೊ ಆ ಒಬ್ಬ ಸದಸ್ಯನಿಗೆ ಹೊಸ ಶೇರ್ ಪತ್ರಗಳನ್ನ ಅಂದ್ರೆ ನ್ಯೂ ಶೇರ್ ಸರ್ಟಿಫಿಕೇಟ್ ನ ಇಶ್ಯೂ ಮಾಡಬೇಕು. ಸೊ ಅದು ಯಾರ ಕರ್ತವ್ಯ ಆಗಿರುತ್ತೆ, ಕಾರ್ಯದರ್ಶಿಯ ಕರ್ತವ್ಯ ಆಗಿರುತ್ತೆ. ಸೊ ಈ ಒಂದು ಹೊಸ ಷೇರು ಪತ್ರಗಳನ್ನ ಆ ಒಬ್ಬ ಸದಸ್ಯನಿಗೆ ಇಶ್ಯೂ ಮಾಡೋದ್ರ ಮುಖಾಂತರ ಅವನೇನಾಗ್ತಾನೆ, ಅಧಿಕೃತವಾಗಿ ಆ ಒಂದು ಷೇರುಗಳ ಮಾಲೀಕನಾಗ್ತಾನೆ. ಸೊ ಅವನ ಒಂದು ಅಕೌಂಟ್ ಅಲ್ಲಿ ಆ ಒಂದು ಫೋರ್ಫಿಟೆಡ್ ಶೇರ್ಸ್ ಅನ್ನ ರೀಇಶ್ಯೂ ಫೋರ್ಫಿಟೆಡ್ ಶೇರ್ಸ್ ಗೆ ಅವನು ಓನರ್ ಆಗ್ತಾನೆ, ಒಬ್ಬ ಸದಸ್ಯ. ಸೊ ದೆನ್ ನೆಕ್ಸ್ಟ್ ಇಸ್ ದಿ ಟೈಟಲ್ ಆಫ್ ದಿ ಟ್ರಾನ್ಸ್ಫರಿ ಶುಡ್ ನಾಟ್ ಬಿ ಅಫೆಕ್ಟೆಡ್ by any irregularity or invalidity. The proceedings is in reference to the forfeiture, sale or disposal of the shares. So ಇದರಲ್ಲಿ ಏನಾಗುತ್ತೆ, reissue of forfeited shares ನ ಒಂದು ಹಂಚಿಕೆ ಪ್ರಕ್ರಿಯೆಯಲ್ಲಿ ಇರ್ರೆಗ್ಯುಲಾರಿಟಿ ಮತ್ತೆ ವ್ಯಾಲಿಡಿಟಿ ಅನ್ನೋದು ಇರಲ್ಲ. ಇದರಲ್ಲಿ ಈ ಒಂದು ಪ್ರೊಸೀಜರ್ಸ್ ನಲ್ಲಿ ಲಾಸ್ಟ್ ಡೇಟ್ ಅಥವಾ ಇರೆಗ್ಯುಲಾರಿಟಿ ಅಥವಾ ಯಾವುದೇ ರೀತಿಯಾದಂತ ಈ ತರ ಫೋರ್ಫಿಚರ್ ಇರ್ತಕ್ಕಂಥ ಸ್ಟೆಪ್ಸ್ ಯಾವ ರೀತಿಯಾಗೂ ಇರಲ್ಲ. ಸೊ ಅದನ್ನ ಕಂಪನಿ ಮೇ ಸೇಲ್ ಆರ್ ಡಿಸ್ಪೋಸಲ್ ಆಫ್ ದಿ ಶೇರ್. ಸೊ ಕಂಪನಿ ವೆದರ್ ಇಟ್ ಈಸ್ ವಿಶ್ ಟು ರೀಇಶ್ಯೂ ಇಟ್ ಶುಡ್ ಟ್ರಾನ್ಸ್ಫರ್ ಟು ದಿ ಮೆಂಬರ್ಸ್ ಅಕೌಂಟ್, ಅದರ್ವೈಸ್ ದಿ ಕಂಪನಿ ಮೇ ಡಿಸ್ಪೋಸಲ್ ಆಫ್ ಸಚ್ ಫೋರ್ಫಿಟೆಡ್ ಶೇರ್ಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ reissue of forfeited shares. Then next concept is to transfer of shares, ಷೇರುಗಳ ವರ್ಗಾವಣೆ. ಸೊ ಒಂದು ಕಂಪನಿಯ ಷೇರುಗಳನ್ನ ಯಾವ ರೀತಿಯಾಗಿ ವರ್ಗಾವಣೆ ಮಾಡಬಹುದು. ಸೊ ಕಂಪನಿಯಲ್ಲಿ ಇರ್ತಕ್ಕಂಥ ಒಂದು ಮೆಂಬರ್ನ ಅಕೌಂಟಿಂದ ಅನದರ್ ಮೆಂಬರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು ಅಥವಾ ಸೊ ಇದರಲ್ಲಿ ಮೀನಿಂಗ್ ನೋಡೋದಾದ್ರೆ, ದಿ ಮೆಂಬರ್ಸ್ ಲಯಬಿಲಿಟಿ ಇನ್ ಪಬ್ಲಿಕ್ ಕಂಪನೀಸ್ ಈಸ್ ಲಿಮಿಟೆಡ್ ಟು ದಿ extent of face value of a shares purchased by them. As the liability is known, it can be transferred from one person to another person.
ದಿಸ್ ಈಸ್ ಸಿಂಪ್ಲಿ ಕಾಲ್ಡ್ ಆಸ್ ಟ್ರಾನ್ಸ್ಫರ್ ಆಫ್ ಶೇರ್ಸ್. ಸೊ ಒಂದು ಪಬ್ಲಿಕ್ ಕಂಪನಿಲಿ ಇರ್ತಕ್ಕಂಥ ಲಿಮಿಟೆಡ್ ಒಬ್ಬ ಷೇರುದಾರನ ಕರ್ತವ್ಯ ಏನಿರುತ್ತೆ ಲಿಮಿಟೆಡ್ ಆಗಿರುತ್ತೆ ಅಪ್ ಟು ದಿ ಎಕ್ಸ್ಟೆಂಟ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ಸಚ್ ಶೇರ್ಸ್ ಪರ್ಚೇಸ್ ಬೈ ದೆಮ್. ಸೊ ಎಷ್ಟು ಮೊತ್ತದ ಷೇರುಗಳನ್ನ ಅವನು ಮುಖಬೆಲೆಯ ಮೊತ್ತದ ಷೇರುಗಳನ್ನ ಖರೀದಿ ಮಾಡಿರ್ತಾನೋ ಸೊ ಅಲ್ಲಿವರೆಗೂ ಮಾತ್ರ ಅವನ ಒಂದು ಲಯಬಿಲಿಟಿ ಇರುತ್ತೆ. ಸೊ ಆ ಒಂದು ಷೇರುಗಳನ್ನ ಅವನು ಇನ್ನೊಬ್ಬ ಷೇರುದಾರನ ಅಕೌಂಟಿಗೆ ಕೂಡ ಅವನು ವರ್ಗಾವಣೆ ಮಾಡಲಿಕ್ಕೆ ಬಯಸಿದ್ರೆ ಸೊ ಅವನು ಇನ್ನೊಬ್ಬ ಷೇರುದಾರ ಅದನ್ನ ಟ್ರಾನ್ಸ್ಫರ್ ಅನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಪರ್ಚೇಸ್ ಮಾಡಲಿಕ್ಕೆ ಬಯಸಿದರೆ ಸೊ ಅಲ್ಲಿ ಏನು ಏರ್ಪಡುತ್ತೆ ಷೇರುಗಳ ವರ್ಗಾವಣೆ ಅನ್ನೋದು ಕೂಡ ಏರ್ಪಡುತ್ತೆ. ಸೊ ಇದನ್ನ ನಾವು ಷೇರುಗಳ ವರ್ಗಾವಣೆ ಅಂತ ಕರಿತೀವಿ. ದಿ ಟರ್ಮ್ ಟ್ರಾನ್ಸ್ಫರ್ ಆಫ್ ಶೇರ್ಸ್ ಹ್ಯಾಸ್ ಬೀನ್ defined by the section 82 of Indian Companies Act. ಏನು ಹೇಳುತ್ತೆ ಅಂದ್ರೆ the shares or other interest of any member in a company shall be movable property. ಸೊ ಅದೇನಾಗಿರ್ಬೇಕು shares transfer ಅನ್ನೋದು it is a movable property transferable in the manner provided by the articles of the company. ಸೊ ಆ ಒಂದು ಕಂಪನಿಯ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿ ಸೊ ನಾವು ಏನು ಲಿಖಿತ ಕಟ್ಟಳೆಗಳು ಅಂತ ಹೇಳ್ತೀವಲ್ಲ ಸೊ ಅದರಲ್ಲಿ ಟ್ರಾನ್ಸ್ಫರ್ ಆಫ್ ಶೇರ್ಸ್ಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಕಂಪನಿಯ ಷೇರುಗಳನ್ನ ಒಬ್ಬ ಸದಸ್ಯನಿಂದ ಮತ್ತೊಬ್ಬ ಸದಸ್ಯನಿಗೆ ವರ್ಗಾವಣೆ ಮಾಡಲಿಕ್ಕೆ ಆ ಒಂದು ಕಂಪನಿಯ ಲಿಖಿತ ಕಟ್ಟಳೆಗಳು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಟ್ರಾನ್ಸ್ಫರ್ ನ ಮಾಡ್ಕೋಬಹುದು ಅಂತ. ಸೊ ಇದರಲ್ಲಿ ಯಾವ ರೀತಿಯಾಗಿ ಪ್ರೊಸೀಜರ್ ಇದೆ. ಸೊ ಪ್ರೊಸೀಜರ್ ಆಫ್ ಟ್ರಾನ್ಸ್ಫರ್ ಅಂತ ನೋಡೋದಾದ್ರೆ ಇದರಲ್ಲಿ 2 ಸ್ಟೆಪ್ ಇದೆ. ಸೊ ಮೇನ್ ಟ್ರಾನ್ಸ್ಫರ್ ಆಫ್ ಆಲ್ ಶೇರ್ಸ್ ಅಂದ್ರೆ ಒಬ್ಬ ಸದಸ್ಯನಿರ್ತಕ್ಕಂಥ ಒಟ್ಟು ಷೇರುಗಳನ್ನ ಎಲ್ಲಾ ಒಟ್ಟು ಮೊತ್ತದ ಷೇರುಗಳನ್ನ ಇನ್ನೊಬ್ಬ ಸದಸ್ಯನಿಗೆ ಪೂರ್ತಿಯಾಗಿ ಷೇರುಗಳನ್ನ ವರ್ಗಾವಣೆ ಮಾಡೋದಿರ್ಬೋದು ಅಥವಾ ಪಾರ್ಟಿಯಲ್ ಟ್ರಾನ್ಸ್ಫರ್ ಆಫ್ ಶೇರ್ಸ್. ಸೊ ಆ ಒಂದು ಸದಸ್ಯನಿರ್ತಕ್ಕಂಥ ಪೂರ್ತಿ ಪ್ರಮಾಣದ ಷೇರುಗಳಲ್ಲಿ ಅರ್ಧ ಭಾಗ ಅಂದ್ರೆ ಭಾಗಶಃ ವರ್ಗಾವಣೆ ಅಂತ ಕರಿತೀವಿ. ಸೊ ಸಪೋಸ್ ಅವನ ಒಂದು ಅಕೌಂಟ್ ಅಲ್ಲಿ 100 ಶೇರ್ಸ್ ಇತ್ತು ಅಂದ್ರೆ ಸೊ ಅವನು 50 ಶೇರ್ಸ್ ಅನ್ನ ಮಾತ್ರ ಟ್ರಾನ್ಸ್ಫರ್ ಮಾಡೋದಿರ್ಬೋದು. ಸೊ ಈ ರೀತಿಯಾಗಿ ಭಾಗಶಃ ವರ್ಗಾವಣೆ ಅಥವಾ ಪೂರ್ಣ ಪ್ರಮಾಣದ ವರ್ಗಾವಣೆಯನ್ನ ಕೂಡ ಮಾಡಬಹುದು. ಸೊ ಅದರಲ್ಲಿ ಟ್ರಾನ್ಸ್ಫರ್ ಆಫ್ ಆಲ್ ಶೇರ್ಸ್ ಅಂದ್ರೆ ಪೂರ್ಣ ಪ್ರಮಾಣದ ವರ್ಗಾವಣೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸ್ಟೆಪ್ಸ್ ಎಲ್ಲ ಇದೆ ಅಂತ ನೋಡೋದಾದ್ರೆ ಟ್ರಾನ್ಸ್ಫರ್ ಆಫ್ ಆಲ್ ಶೇರ್ಸ್ ರೆಪ್ರೆಸೆಂಟೆಡ್ ಬೈ ಎ ಶೇರ್ ಸರ್ಟಿಫಿಕೇಟ್. ಸೊ ಪೂರ್ಣ ಪ್ರಮಾಣದ ವರ್ಗಾವಣೆಯಲ್ಲಿ ಇರ್ತಕ್ಕಂಥ ವರ್ಗಾವಣೆಯ ಹಂತಗಳು ಯಾವ ರೀತಿಯಾಗಿದ್ದೇವೆ ಅಂತ ನೋಡೋದಾದ್ರೆ ಫಸ್ಟ್ ಒನ್ ಈಸ್ ಟ್ರಾನ್ಸ್ಫರ್ ಇನ್ಸ್ಟ್ರೂಮೆಂಟ್ಸ್. ಸೊ ವರ್ಗಾವಣೆಯ ನಮೂನೆ ಅಥವಾ ಟ್ರಾನ್ಸ್ಫರ್ ಫಾರ್ಮ್. ದಿ ಟ್ರಾನ್ಸ್ಫರರ್ ಹ್ಯಾಸ್ ಟು ಫಿಲ್ ಅಪ್ ದಿ ಟ್ರಾನ್ಸ್ಫರರ್ ಇನ್ಸ್ಟ್ರೂಮೆಂಟ್ ಅಂಡ್ ಸೆಂಡ್ ಇಟ್ ಟು ದಿ ಕಂಪನಿ ವಿತ್ ಒರಿಜಿನಲ್ ಶೇರ್ ಸರ್ಟಿಫಿಕೇಟ್. ಸೊ ಯಾವೊಬ್ಬ ಷೇರುದಾರ ತನ್ನ ಕಂಪನಿಯ ತನ್ನಲ್ಲಿ ಅಕೌಂಟ್ ನಲ್ಲಿ ಇರ್ತಕ್ಕಂಥ ಷೇರುಗಳನ್ನ ವರ್ಗಾವಣೆ ಮಾಡಲಿಕ್ಕೆ ಬಯಸ್ತಾನೆ ಸೊ ಅವನು ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ ಇರ್ತಕ್ಕಂಥ ಒಂದು ಟ್ರಾನ್ಸ್ಫರ್ ಫಾರ್ಮ್ ಅನ್ನ ಫಿಲ್ ಮಾಡಿಬಿಟ್ಟು ಅದನ್ನ ನಾವು ಟ್ರಾನ್ಸ್ಫರ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಸೊ ಆ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಫಿಲ್ ಮಾಡಿಬಿಟ್ಟು ಸೊ ಕಂಪನಿಗೆ ತನ್ನಲ್ಲಿರ್ತಕ್ಕಂಥ ಒರಿಜಿನಲ್ ಶೇರ್ ಸರ್ಟಿಫಿಕೇಟ್ಸ್ ಅನ್ನ ಸೆಂಡ್ ಮಾಡಬೇಕು. ಸೊ ದಿ ನೆಸೆಸರಿ ಸ್ಟಾಂಪ್ಸ್ ಶುಡ್ ಬಿ ಎನ್ಕ್ಲೋಸ್ಡ್ ಟು ದಟ್ ಇನ್ಸ್ಟ್ರೂಮೆಂಟ್. ಸೊ ಆ ಒಂದು ಇನ್ಸ್ಟ್ರೂಮೆಂಟ್ ಗೆ ಅವಶ್ಯಕ ಇರತಕ್ಕಂಥ ಸ್ಟಾಂಪ್ಸ್ ಅನ್ನ ಅಟ್ಯಾಚ್ ಮಾಡಿಬಿಟ್ಟು ಅವನು ಕಂಪನಿಗೆ ಸೆಂಡ್ ಮಾಡಬೇಕು. ಸೊ ದೆನ್ ಸೆಕೆಂಡ್ ಸ್ಟೆಪ್ ಇಸ್ ಟು ಅಕ್ನಾಲೆಜ್ಮೆಂಟ್ ಅಂದ್ರೆ ಸ್ವೀಕೃತ. ದಿ ಕಂಪನಿ ಆಫ್ಟರ್ ರಿಸೀವಿಂಗ್ ದಿ ಟ್ರಾನ್ಸ್ಫರ್ ಇನ್ಸ್ಟ್ರೂಮೆಂಟ್ ಇಶ್ಯೂಸ್ ಎ ರಫ್ ರೆಸಿಟ್ ಆರ್ ಕಚ್ಚಾ ರೆಸಿಟ್. ಸೊ ದಿ ಸೆಕ್ರೆಟರಿ ಏನ್ ಮಾಡ್ತಾನೆ ಆ ಒಂದು ಕಂಪನಿ ಟ್ರಾನ್ಸ್ಫರ್ ಇನ್ಸ್ಟ್ರೂಮೆಂಟ್ ಅನ್ನ ರಿಸೀವ್ ಮಾಡ್ಕೊಂಡ್ಬಿಟ್ಟು ಸೊ ಅದನ್ನ ಸೆಕ್ರೆಟರಿ ಅಥರೈಸ್ ಪರ್ಸನ್ ಸೊ ಯಾರು ಟ್ರಾನ್ಸ್ಫರ್ ವರ್ಕ್ ಅನ್ನ ನೋಡ್ಕೊಂತ ಇರ್ತಾರೆ ಯೂಶುವಲಿ ಸೆಕ್ರೆಟರಿನೇ ನೋಡ್ಕೊಳ್ಳೋದು. ದಿ ಸೆಕ್ರೆಟರಿ ವೆರಿಫೈಸ್ ದಿ ಡಾಕ್ಯುಮೆಂಟ್ ಅಂಡ್ ಪ್ಲಸ್ ದಿ ರಿಜಿಸ್ಟ್ರೇಷನ್ ಸ್ಟಾಂಪ್ ಮತ್ತೆ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡ್ಬಿಟ್ಟು ಅದಕ್ಕೆ ರಫ್ ರೆಸಿಟ್ ಅನ್ನ ಇಶ್ಯೂ ಮಾಡ್ತಾನೆ. ಸೊ ದೆನ್ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಇಶ್ಯೂ ಎ ಪಕ್ಕಾ ರೆಸಿಟ್. ಸೊ ಪಕ್ಕಾ ಸ್ವೀಕೃತವನ್ನ ನೀಡುವುದು. ದಿ ಸೀನಿಯರ್ ಆಫೀಸರ್ ಆಫ್ ದಿ ಕಂಪನಿ ವೆರಿಫೈಸ್ ದಿ ಇನ್ಸ್ಟ್ರೂಮೆಂಟ್. ಸೊ ಸೆಕ್ರೆಟರಿ ವೆರಿಫೈ ಆದ್ಮೇಲೆ ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇರ್ತಕ್ಕಂಥ ಕಂಪನಿ ಇರ್ತಕ್ಕಂಥ ಸೀನಿಯರ್ ಆಫೀಸರು ಕೂಡ ಒಂದು ಟ್ರಾನ್ಸ್ಫರ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ವೆರಿಫೈ ಮಾಡಿಬಿಟ್ಟು ಸೊ ಅದರಲ್ಲಿ ಇನ್ ಎಕ್ಸ್ಚೇಂಜ್ ಆಫ್ ರಫ್ ರೆಸಿಟ್. ಸೊ ಸೆಕ್ರೆಟರಿ ಇಶ್ಯೂ ಮಾಡಿರ್ತಕ್ಕಂಥ ಕಚ್ಚಾ ರೆಸಿಟ್ ನ ಬದಲಾಗಿ ಸೊ ಅವ್ರು ಏನ್ ಮಾಡ್ತಾರೆ ಪಕ್ಕಾ ರೆಸಿಟ್ ಅನ್ನ ಇಶ್ಯೂ ಮಾಡ್ತಾರೆ ಸೀನಿಯರ್ ಆಫೀಸರ್. ಸೊ ದ ನೆಕ್ಸ್ಟ್ ಸ್ಟೆಪ್ ಇಸ್ ಟು ನೋಟಿಸ್ ಆಫ್ ಲಾಡ್ಜ್ಮೆಂಟ್ ಆಫ್ ಟ್ರಾನ್ಸ್ಫರ್. ಸೊ ವರ್ಗಾವಣೆಗಾಗಿ ಇಟ್ಟಿದ್ದರ ನೋಟಿಸು. ದಿ ಸೆಕ್ರೆಟರಿ ಆಫ್ಟರ್ ರಿಸೀವಿಂಗ್ ದಿ ಇನ್ಸ್ಟ್ರೂಮೆಂಟ್ ಸೆಂಡ್ಸ್ ದಿ ನೋಟಿಸ್ ಆಫ್ ಅಕ್ನಾಲಜ್ಮೆಂಟ್ ಟು ದಿ ಟ್ರಾನ್ಸ್ಫರರ್ ಅಂಡ್ ಟ್ರಾನ್ಸ್ಫರಿ. ಸೊ ಇಲ್ಲಿ ಒಂದು ನೋಟಿಸ್ ಆಫ್ ಲಾಡ್ಜ್ಮೆಂಟ್ ಅದನ್ನ ರೆಡಿ ಮಾಡಿಬಿಟ್ಟು ಸೆಕ್ರೆಟರಿ ಏನ್ ಮಾಡ್ತಾನೆ ಟ್ರಾನ್ಸ್ಫರರ್ ಮತ್ತೆ ಟ್ರಾನ್ಸ್ಫರ್ಗೆ ಸೊ ಷೇರುಗಳನ್ನ ಯಾರು ವರ್ಗಾವಣೆ ಮಾಡ್ಲಿಕ್ಕೆ ಬಯಸ್ತಾರೋ ಅವರು ಟ್ರಾನ್ಸ್ಫರರ್. ಸೊ ಷೇರುಗಳ ವರ್ಗಾವಣೆನ ಯಾರು ಸ್ವೀಕರಿಸಲಿಕ್ಕೆ ಬಯಸ್ತಾರೋ ಅವರು ಟ್ರಾನ್ಸ್ಫರಿ. ಸೊ ಅವರಿಬ್ಬರಿಗೂ ಕೂಡ
ನೋಟಿಸನ್ನು ಸೆಂಡ್ ಮಾಡ್ತಾನೆ. ಸೊ ಅವು ಇಬ್ಬರು ಕೂಡ ಆ ಒಂದು ನೋಟಿಸನ್ನು ರಿಸೀವ್ ಮಾಡ್ಕೊಂಡ್ಬಿಟ್ಟು ಸೊ ಯಾವುದೇ ರೀತಿಯಾದಂತಹ ಆಬ್ಜೆಕ್ಷನ್ಸನ್ನು ಎಕ್ಸ್ಪ್ರೆಸ್ ಮಾಡದೇ ಇದ್ದ ಪಕ್ಷದಲ್ಲಿ ಇನ್ ಕೇಸ್ ಆಫ್ ನೋ ಅಬ್ಜೆಕ್ಷನ್ಸ್ ಆರ್ ರಿಸೀವ್ಡ್ ಫ್ರಮ್ ಬೋತ್ ದಿ ಪಾರ್ಟೀಸ್, ಸೊ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತ ಸೆಕ್ರೆಟರಿ ವೆರಿಫೈ ಮಾಡ್ಕೊಂಡ್ಮೇಲೆ ದಿ ಸೆಕ್ರೆಟರಿ ಹ್ಯಾಸ್ ಟು ಪ್ರೊಸೀಡ್ ದಿ ಫರ್ದರ್ ಸ್ಟೆಪ್ಸ್ ಆಫ್ ಟ್ರಾನ್ಸ್ಫರ್. ಸೊ ಫರ್ದರ್ ಸ್ಟೆಪ್ಸ್ಗೆ ಸೆಕ್ರೆಟರಿ ತಗೊಂಡು ಹೋಗ್ತಾನೆ ಆ ಒಂದು ಟ್ರಾನ್ಸ್ಫರ್ ಇನ್ಸ್ಟ್ರೂಮೆಂಟ್ಸನ್ನು. ದೆನ್ ಫಿಫ್ತ್ ಒನ್ ಈಸ್ ರಿಜಿಸ್ಟ್ರೇಷನ್ ಆಫ್ ಟ್ರಾನ್ಸ್ಫರ್. The secretary enters the transferor in the register of transfer called registration of transfer. ವರ್ಗಾವಣೆಯ ನೋಂದಾಯಿಸುವಿಕೆ. ಸೆಕ್ರೆಟರಿ ಏನು ಮಾಡ್ತಾನೆ ಅದರಲ್ಲಿ ವರ್ಗಾವಣೆಯ ನೋಂದಾಯಿಸುವಿಕೆ ಪುಸ್ತಕದಲ್ಲಿ ಸೊ ಇದನ್ನ ಇಂಥ ಷೇರುಗಳು ಇಂಥ ಸದಸ್ಯನಿಂದ ಇಂಥ ಸದಸ್ಯನಿಗೆ ವರ್ಗಾವಣೆ ಆಗ್ತಾ ಇದೆ ಅನ್ನೋದನ್ನ ಎಂಟ್ರಿ ಮಾಡ್ತಾನೆ. ದಿ ಒರಿಜಿನಲ್ ಶೇರ್ ಸರ್ಟಿಫಿಕೇಟ್ಸ್ ಆರ್ ಕ್ಯಾನ್ಸಲ್ಡ್ ಅಂಡ್ ಸೀಲ್ಡ್. ಸೊ ಆ ಒಂದು ಒರಿಜಿನಲ್ ಶೇರ್ ಸರ್ಟಿಫಿಕೇಟ್ಸ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಸೀಲ್ ಮಾಡ್ತಾನೆ ಅವನು ಆ ಒಂದು ವರ್ಗಾವಣೆಯ ನೋಂದಾಯಿಸುವಿಕೆ ಪುಸ್ತಕದಲ್ಲಿ ಎಂಟ್ರಿ ಮಾಡಿದ್ಮೇಲೆ ಸೆಕ್ರೆಟರಿ ಒರಿಜಿನಲ್ ಶೇರ್ ಸರ್ಟಿಫಿಕೇಟ್ಸ್ ಅನ್ನ ಕ್ಯಾನ್ಸಲ್ ಆಫ್ ಮಾಡ್ತಾನೆ. ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪ್ರೂವಲ್. Secretary arranges the board of directors meeting and pass a resolution to accept the transfer. So ಇದನ್ನೆಲ್ಲ ರಿಜಿಸ್ಟ್ರೇಷನ್ ಅನ್ನ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ಸ್ ನಲ್ಲಿ ಎಂಟ್ರಿ ಮಾಡಿದ್ಮೇಲೆ ಸೆಕ್ರೆಟರಿ ಹ್ಯಾಸ್ ಟು ಅರೇಂಜ್ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್. ಸೊ ನಿರ್ದೇಶಕ ಮಂಡಳಿಯ ಒಪ್ಪಿಗೆಯನ್ನ ಪಡ್ಕೊಳ್ಳಿಕ್ಕೆ ಕಾರ್ಯದರ್ಶಿ ಏನ್ ಮಾಡ್ತಾನೆ ನಿರ್ದೇಶಕ ಮಂಡಳಿಯ ಸಭೆಯನ್ನ ಕರೆದ್ಬಿಟ್ಟು ಅದರಲ್ಲಿ ಒಂದು ರೆಸಲ್ಯೂಷನ್ ಅಂದ್ರೆ ಠರಾವನ್ನ ಪಾಸ್ ಮಾಡಿಬಿಟ್ಟು ಸೊ ಇದನ್ನ ನೀವು ಟ್ರಾನ್ಸ್ಫರ್ ಅನ್ನ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮುಂದೆ ರೆಸಲ್ಯೂಷನ್ ಅನ್ನ ಪಾಸ್ ಮಾಡಿಬಿಟ್ಟು ಸೆಕ್ರೆಟರಿ ಇಂಟಿಮೇಟ್ ಮಾಡ್ತಾನೆ. ಸೊ ಅವಾಗ ಏನ್ ಮಾಡ್ತಾರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಟ್ ದಿ ಸೇಮ್ ಮೀಟಿಂಗ್ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥರೈಸಸ್ ದಿ ಸೆಕ್ರೆಟರಿ ಟು ಪ್ರಿಪೇರ್ ನ್ಯೂ ಶೇರ್ ಸರ್ಟಿಫಿಕೇಟ್. ಸೊ ಅವಾಗ ಆ ಒಂದು ಟ್ರಾನ್ಸ್ಫರ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಸೆಕ್ರೆಟರಿಗೆ ಏನ್ ಇಂಟಿಮೇಟ್ ಮಾಡ್ತಾರೆ ಅಂದ್ರೆ ನ್ಯೂ ಶೇರ್ ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡ್ಲಿಕ್ಕೆ ಸೆಕ್ರೆಟರಿಗೆ ಅವರು ಆದೇಶವನ್ನ ನೀಡ್ತಾರೆ. ಸೊ ದೆನ್ ನೆಕ್ಸ್ಟ್ ಸ್ಟೆಪ್ ಈಸ್ ಟು ರಿಮೂವಲ್ ಆಫ್ ನೇಮ್. ಸದಸ್ಯರ ಹೆಸರನ್ನ ತೆಗೆದು ಹಾಕುವುದು. ದಿ ಸೆಕ್ರೆಟರಿ ರಿಮೂವ್ಸ್ ದಿ ನೇಮ್ ಆಫ್ ಟ್ರಾನ್ಸ್ಫರರ್ ಫ್ರಮ್ ದಿ ಮೆಂಬರ್ಸ್ ರಿಜಿಸ್ಟರ್ ಅಂಡ್ ದಿ ಟ್ರಾನ್ಸ್ಫರರ್ಸ್ ನೇಮ್ ಈಸ್ ಎಂಟರ್ಡ್. ಸೊ ಇದರಲ್ಲಿ ಮೆಂಬರ್ಸ್ ರಿಜಿಸ್ಟರ್ ಇದು ಪೂರ್ಣ ಪ್ರಮಾಣದ ವರ್ಗಾವಣೆ ಆಗಿರೋದ್ರಿಂದ ಆ ಒಂದು ಮೆಂಬರ್ಸ್ ರಿಜಿಸ್ಟರ್ ಅಲ್ಲಿ ಇರ್ತಕ್ಕಂಥ ಸದಸ್ಯನ ಹೆಸರನ್ನ ಸೊ ಯಾರು ಷೇರುಗಳನ್ನ ಪೂರ್ಣ ಪ್ರಮಾಣದ ಷೇರುಗಳನ್ನ ವರ್ಗಾವಣೆ ಮಾಡ್ಲಿಕ್ಕೆ ಬಯಸ್ತಾರೋ ಸೊ ಅಂತ ಒಂದು ಸದಸ್ಯರ ಹೆಸರನ್ನ ಮೆಂಬರ್ಸ್ ರಿಜಿಸ್ಟರ್ ಅಲ್ಲಿ ಇರ್ತಕ್ಕಂಥ ಒಬ್ಬ ಶೇರ್ ಹೋಲ್ಡರ್ ನೇಮ್ ಅನ್ನ ಅವನು ಏನ್ ಮಾಡ್ಬೇಕು ರಿಮೂವ್ ಮಾಡ್ಬೇಕು. ಬಿಕಾಸ್ ದಿ ಎಂಟೈರ್ ಅಮೌಂಟ್ ಆಫ್ ಶೇರ್ಸ್ ಟ್ರಾನ್ಸ್ಫರ್ ಆಗೋದ್ರಿಂದ ಅಲ್ಲಿ ಆ ಒಬ್ಬ ಶೇರ್ ಹೋಲ್ಡರ್ ಏನ್ ಮಾಡ್ತಾನೆ ಆ ಒಂದು ಶೇರ್ ಮೆಂಬರ್ಶಿಪ್ ಅನ್ನ ಕಳ್ಕೊಳ್ಳೋದ್ರಿಂದ ಸೊ ಅವನು ಸೆಕ್ರೆಟರಿ ಏನ್ ಮಾಡ್ತಾನೆ ಅವನು ಶೇರ್ ಹೋಲ್ಡರ್ ನೇಮ್ ಅನ್ನ ರಿಮೂವ್ ಮಾಡ್ತಾನೆ ಮೆಂಬರ್ಸ್ ರಿಜಿಸ್ಟರ್ ಇಂದ. ಸೊ ದೆನ್ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಇಶ್ಯೂ ಆಫ್ ನ್ಯೂ ಶೇರ್ ಸರ್ಟಿಫಿಕೇಟ್. ಹೊಸ ಷೇರು ಪತ್ರಗಳನ್ನ ಹಂಚುವುದು. ದಿ ಸೆಕ್ರೆಟರಿ ಗೆಟ್ಸ್ ಪ್ರಿಪೇರ್ಡ್ ದಿ ನ್ಯೂ ಶೇರ್ ಸರ್ಟಿಫಿಕೇಟ್ಸ್ ಟು ದಿ ಸೆಂಡ್ಸ್ ಟು ದಿ ನ್ಯೂ ಮೆಂಬರ್ಸ್ ವಿತಿನ್ 2 months ಆಫ್ ಟ್ರಾನ್ಸ್ಫರ್ ಆಫ್ ಶೇರ್ಸ್. ಸೊ ಯಾರು ಶೇರ್ಗಳನ್ನ ರಿಸೀವ್ ಮಾಡ್ಕೊಂಡಿರ್ತಾರೋ ವರ್ಗಾವಣೆನ ಯಾರು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೋ ಸೊ ಆ ಒಬ್ಬ ಮೆಂಬರ್ಗೆ ಸೆಕ್ರೆಟರಿ ಏನ್ ಮಾಡ್ಬೇಕು ಟ್ರಾನ್ಸ್ಫರ್ ಆದ 2 ತಿಂಗಳ ಒಳಗಾಗಿ ಹೊಸ ಷೇರು ಪತ್ರಗಳನ್ನ ಆ ಒಬ್ಬ ಹೊಸ ಸದಸ್ಯನಿಗೆ ಇಶ್ಯೂ ಅನ್ನ ಮಾಡ್ಬೇಕು. ಸೊ ಅದು ಎಕ್ಸಿಸ್ಟಿಂಗ್ ಮೆಂಬರ್ ಆಗಿರ್ಬೋದು ಅಥವಾ ಹೊಸ ಮೆಂಬರ್ ಆದ್ರೂ ಆಗಿರ್ಬೋದು. ಸೊ ಅವರ ಒಂದು ಖಾತೆಗೆ ಆ ಒಂದು ಷೇರು ಪತ್ರಗಳನ್ನ ಇಶ್ಯೂ ಮಾಡೋದು ಸೆಕ್ರೆಟರಿಯ ಒಂದು ಕರ್ತವ್ಯ ಆಗಿರುತ್ತೆ. ಸೊ ದಿಸ್ ಈಸ್ ದಿ fully transfer of shares. Then come to partial transfer. ಸೊ ಪೂರ್ಣ ಪ್ರಮಾಣದ ವರ್ಗಾವಣೆಯನ್ನು ನೋಡಿದ್ಮೇಲೆ ಭಾಗಶಃ ವರ್ಗಾವಣೆ ಷೇರುಗಳ ಭಾಗಶಃ ವರ್ಗಾವಣೆಯಲ್ಲಿ ಯಾವ ರೀತಿಯಾದಂತಹ ಪ್ರೊಸೀಜರ್ಸ್ ಇದೆ ಅಂತ ನೋಡೋದಾದ್ರೆ ಫಸ್ಟ್ ಒನ್ ಈಸ್ ಡೆಪಾಸಿಟ್ ದಿ ಒರಿಜಿನಲ್ ಶೇರ್ ಸರ್ಟಿಫಿಕೇಟ್. ಸೊ ಇದರಲ್ಲೂ ಕೂಡ ಅವನು the member should send the original share certificate and a transfer instrument to the company. So member ಏನು ಮಾಡಬೇಕು ಟ್ರಾನ್ಸ್ಫರ್ ಇನ್ಸ್ಟ್ರೂಮೆಂಟ್ ಅನ್ನ ರೆಡಿ ಮಾಡಿಬಿಟ್ಟು ಅದರ ಜೊತೆಗೆ ಒರಿಜಿನಲ್ ಶೇರ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ ಅನ್ನ ಕಂಪನಿಗೆ ಸೆಂಡ್ ಮಾಡಬೇಕು. ದೆನ್ ಸೆಕೆಂಡ್ ಸ್ಟೆಪ್ ಇಸ್ ಟು ವೆರಿಫಿಕೇಶನ್ ಆಫ್ ಇನ್ಸ್ಟ್ರೂಮೆಂಟ್. ವರ್ಗಾವಣೆ ಪತ್ರದ ಪರಿಶೀಲನೆ. ದಿ ಸೆಕ್ರೆಟರಿ ವೆರಿಫೈಸ್ ದಿ instrument with special reference to the number of shares, class of shares, number of divisions, name of transferees, signatures, stamps, etc. So ಈ ಒಂದು ವೆರಿಫಿಕೇಶನ್ ಅನ್ನ ಸೆಕ್ರೆಟರಿ ಮಾಡ್ತಾರೆ. ಸೊ ಅದರಲ್ಲಿ ಯಾವ ವಿಧದ ಷೇರುಗಳಿವೆ ಸೊ ಎಷ್ಟು ಶೇರ್ಸ್ ಇದೆ ಅಂದ್ರೆ ಷೇರುಗಳ
ಮೊತ್ತ ಎಷ್ಟಿದೆ, ಸೊ ಫೇಸ್ ವ್ಯಾಲ್ಯೂ ಏನು, ವಿಚ್ ಟೈಪ್ ಆಫ್ ಶೇರ್ಸ್ ಇಟ್ ಈಸ್, ಸೊ ಅದರಲ್ಲಿ ನಂಬರ್ ಆಫ್ ಡಿವಿಷನ್ಸ್ ಎಷ್ಟಿದೆ, ಸೊ ಟ್ರಾನ್ಸ್ಫರ್ ಯಾರು, ಸೊ ಯಾರಿಗೆ ಶೇರ್ಗಳನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ, ಸೊ ಅವರ ಒಂದು ಸಿಗ್ನೇಚರ್ಸ್ ಇರ್ಬೋದು, ಸ್ಟ್ಯಾಂಪ್ಸ್ ಇರ್ಬೋದು, ಸೊ ಈ ರೀತಿಯಾಗಿರ್ತಕ್ಕಂಥ ಟ್ರಾನ್ಸ್ಫರ್ ಇನ್ಸ್ಟ್ರೂಮೆಂಟ್ ಅನ್ನ ಸೆಕ್ರೆಟರಿ ವೆರಿಫೈ ಮಾಡ್ತಾನೆ. ಸೊ ದೆನ್ ನೆಕ್ಸ್ಟ್ ಸ್ಟೆಪ್ ಈಸ್ ಟು ಸರ್ಟಿಫಿಕೇಶನ್ ಆಫ್ ಟ್ರಾನ್ಸ್ಫರ್, ವರ್ಗಾವಣೆಯ ಪ್ರಮಾಣೀಕರಣ. ದಿ ಡಾಕ್ಯುಮೆಂಟ್ಸ್ ಸೆಂಟ್ ಬೈ ಟ್ರಾನ್ಸ್ಫರರ್ ಆರ್ ವೆರಿಫೈಡ್ ಬೈ ದಿ ಸೆಕ್ರೆಟರಿ. If they are correct in all respects, the certification is done by impressing certification stamp. So ಅದರ ಒಬ್ಬ ಟ್ರಾನ್ಸ್ಫರ್ ಸೆಂಡ್ ಮಾಡಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಒಂದು ವಿಧದಲ್ಲಿ ಅದು ಸರಿ ಇದೆ ಅಂತ ವೆರಿಫೈ ಆದ ತಕ್ಷಣ ಏನು ಮಾಡ್ತಾನೆ, ಸೆಕ್ರೆಟರಿ ಹ್ಯಾಸ್ ಟು ಸರ್ಟಿಫಿಕೇಶನ್ ಆಫ್ ಸ್ಟ್ಯಾಂಪ್ ಅನ್ನೋದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು Secretary should sign the document to authenticate the certification of transfer. So ಆ ಒಂದು certification of transfer ಗೆ secretary signature ಅನ್ನ ಮಾಡಿಬಿಟ್ಟು ಅದನ್ನ authenticate ಮಾಡ್ತಾರೆ. So then next step is to balance tickets, ಶಿಲ್ಕಿನ ಟಿಕೆಟ್ ಅಂತ ಕರಿತೀವಿ. The secretary has to send the balance tickets and certified instrument of transfer. The balance ticket indicates the number of shares retained by the transferor himself. So ಇದು balance tickets ಅನ್ನೋದು ಇದು ಭಾಗಶಃ ವರ್ಗಾವಣೆ ಆಗಿರೋದ್ರಿಂದ ಸೊ ಎಷ್ಟು ಶೇರ್ಗಳನ್ನ ಅವನು ಟ್ರಾನ್ಸ್ಫರ್ ಮಾಡಿದಾನೆ, ಸೊ ರಿಮೈನಿಂಗ್ ಅಂದ್ರೆ ಆ ಒಬ್ಬ ಟ್ರಾನ್ಸ್ಫರರ್ನ ಅಕೌಂಟ್ ಅಲ್ಲಿ ರಿಮೈನಿಂಗ್ ಎಷ್ಟು ಬ್ಯಾಲೆನ್ಸ್ ಇದೆ ಶೇರುಗಳು ಅನ್ನೋದನ್ನ ಸೆಕ್ರೆಟರಿ ಹ್ಯಾಸ್ ಟು ಇಂಟಿಮೇಟ್ ದಿ ಟ್ರಾನ್ಸ್ಫರರ್. ಸೊ ಅವನ ಹತ್ರ ಟ್ರಾನ್ಸ್ಫರರ್ ಹತ್ರ ಇನ್ನು ರಿಮೈನಿಂಗ್ ಎಷ್ಟು ಶೇರ್ಗಳು ಉಳ್ಕೊಂಡಿವೆ ಅನ್ನೋದನ್ನ ಇಂಟಿಮೇಟ್ ಮಾಡೋದನ್ನೇ ನಾವು ಬ್ಯಾಲೆನ್ಸ್ ಟಿಕೆಟ್ಸ್ ಅಂತ ಕರಿತೀವಿ. ಸೊ ದೆನ್ ನೆಕ್ಸ್ಟ್ ಈಸ್ ಟ್ರಾನ್ಸ್ಫರ್ ಈಸ್ ವರ್ಕ್, ಸ್ವೀಕರಿಸುವವನ ಕಾರ್ಯ. ಸೊ ಆಫ್ಟರ್ ಪರ್ಚೇಸಿಂಗ್ ದಿ ಸರ್ಟಿಫೈಡ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ಸ್, ಟ್ರಾನ್ಸ್ಫರ್ ಈಸ್ ಪ್ರೊಸೀಡ್ ಟು ರಿಜಿಸ್ಟರ್ ದಿ ಟ್ರಾನ್ಸ್ಫರ್. ಸೊ ಅವನು ಟ್ರಾನ್ಸ್ಫರ್ ಅನ್ನ ಭಾಗಶಃ ಅಂದ್ರೆ ಪಾರ್ಟಿಯಲ್ ಟ್ರಾನ್ಸ್ಫರ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಕ್ಕಂಥವನ್ನ ನಾವು ಟ್ರಾನ್ಸ್ಫರಿ ಅಂತ ಕರಿತೀವಿ. ಸೊ ಅವನು ಶೇರುಗಳನ್ನ ಭಾಗಶಃ ಶೇರುಗಳನ್ನ ಸ್ವೀಕರಿಸಿದವನು ನೆಕ್ಸ್ಟ್ ಅವನು ಏನ್ ಮಾಡ್ಬೇಕು ಅಂದ್ರೆ ಅವನ ಹೆಸರಲ್ಲಿ ಆ ಒಂದು ಭಾಗಶಃ ಶೇರುಗಳನ್ನ ಅವನ ಒಂದು ಹೆಸರಲ್ಲಿ ರಿಜಿಸ್ಟರ್ ಮಾಡಿಸ್ಕೋಬೇಕು. ದಿಸ್ ಪ್ರೊಸೀಜರ್ ಇಸ್ ಸಿಮಿಲರ್ ಟು ಫುಲ್ ಟ್ರಾನ್ಸ್ಫರ್. ಸೊ ಅದು ಯಾವ ರೀತಿಯಾಗಿ ಈ ಮುಂಚೆ ಹೇಳಿರ್ತಕ್ಕಂಥ ಫುಲ್ ಟ್ರಾನ್ಸ್ಫರ್ ಶೇರ್ಸ್ ಅಲ್ಲಿ ಯಾವ ರೀತಿಯಾಗಿ ಅವನು ರಿಜಿಸ್ಟರ್ ಮಾಡಿಸ್ಕೊಂಡು ಅವನೊಂದು ಮೆಂಬರ್ಸ್ ರಿಜಿಸ್ಟರ್ ಅಲ್ಲಿ ಅವನೊಂದು ನೇಮನ್ನ ಎಂಟ್ರಿ ಮಾಡಿಬಿಟ್ಟು ಅವನಿಗೆ ನ್ಯೂ ಶೇರ್ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡ್ತಾರಲ್ಲ, ಸೇಮ್ ಅದೇ ತರ ಇದರಲ್ಲೂ ಕೂಡ ಅವನಿಗೆ ಶೇರುಗಳನ್ನ ಇಶ್ಯೂ ಮಾಡಲಾಗುತ್ತೆ. ಸೊ ಇದು ಭಾಗಶಃ ವರ್ಗಾವಣೆ. ಇದು ಇಲ್ಲಿಗೆ ಶೇರುಗಳ ವರ್ಗಾವಣೆ ಮುಗೀತು. ಭಾಗಶಃ ಶೇರುಗಳ ವರ್ಗಾವಣೆ ಮತ್ತು ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಟು ಟ್ರಾನ್ಸ್ಮಿಷನ್ ಆಫ್ ಶೇರ್ಸ್, ಮೀನ್ಸ್ ಶೇರುಗಳ ಆನುವಂಶಿಕ ಹಸ್ತಾಂತರ. ಸೊ ಇದರಲ್ಲಿ ಏನಂದ್ರೆ ಟ್ರಾನ್ಸ್ಮಿಷನ್ ಮೀನ್ಸ್ ಟ್ರಾನ್ಸ್ಮಿಷನ್ ಆಫ್ ಶೇರ್ಸ್ ಡಿನೋಟ್ ದಿ ಪಾಸಿಂಗ್ ಆಫ್ ಪ್ರಾಪರ್ಟಿ ಇನ್ ಶೇರ್ಸ್ ಬೈ ದಿ ಆಪರೇಷನ್ ಆಫ್ ಲಾ ಆನ್ ದಿ ಹ್ಯಾಪನಿಂಗ್ ಆಫ್ ಸಚ್ ಇವೆಂಟ್ಸ್ ಆಸ್ ಡೆತ್, bankruptcy or lunacy of a shareholder to his legal representatives. So ಇಲ್ಲಿ ಶೇರುಗಳ ಆನುವಂಶಿಕ ಹಸ್ತಾಂತರ ಅಂದ್ರೆ ಸಪೋಸ್ ಇನ್ ದಿ ಕೇಸ್ ಆಫ್ ಆ ಒಬ್ಬ ಷೇರುದಾರ ಮರಣ ಹೊಂದಿದಲ್ಲಿ ಅಥವಾ ಬ್ಯಾಂಕ್ರಪ್ಟಸಿ ಅಂದ್ರೆ ಮಾನಸಿಕ ಅಸ್ವಸ್ಥನಾದಲ್ಲಿ ಅಥವಾ ಹುಚ್ಚನಾದಲ್ಲಿ, ಸೊ ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ಶೇರ್ ಹೋಲ್ಡರ್ ಇರ್ತಕ್ಕಂಥ ಅಕೌಂಟ್ ಅಲ್ಲಿ ಇರ್ತಕ್ಕಂಥ ಶೇರುಗಳನ್ನ ಆ ಒಂದು ಶೇರ್ ಹೋಲ್ಡರ್ನ ಕಾನೂನುಬದ್ಧ ಪ್ರತಿನಿಧಿಗೆ ಶೇರುಗಳನ್ನ ಹಸ್ತಾಂತರಿಸುವುದನ್ನು ನಾವು ಶೇರುಗಳ ಆನುವಂಶಿಕ ಹಸ್ತಾಂತರ ಅಂತ ಕರಿತೀವಿ. ಇಟ್ ಈಸ್ ಡನ್ ಬೈ ದಿ ಆಪರೇಷನ್ ಆಫ್ ಲಾ ಅಂದ್ರೆ ಕಾನೂನಿನ ಮುಖಾಂತರ ಈ ಒಂದು ಪ್ರೊಸೀಜರ್ ಅನ್ನ ಕೈಗೊಳ್ಳಲಾಗುತ್ತೆ. It is clear from the above definition that transmission means the rights in shares are transferred by the operation of law. So ಕಾನೂನಿನ ಮುಖಾಂತರ ಆ ಒಂದು ಷೇರುಗಳ ಹಕ್ಕುಗಳು ಕಾನೂನುಬದ್ಧವಾಗಿ ಆ ಒಬ್ಬ ಷೇರುದಾರನ ಅಧಿಕೃತ ಪ್ರತಿನಿಧಿಗೆ ಆ ಒಂದು ಷೇರುಗಳ ಓನರ್ಶಿಪ್ ವರ್ಗಾವಣೆ ಆಗುತ್ತೆ. ಸೊ ದಿ ಸರ್ಚ್ ಇವೆಂಟ್ಸ್ ಸಚ್ ಆಸ್ ಡೆತ್ ಅಂದ್ರೆ ಮರಣ ಹೊಂದಿದ್ರೆ, ಬ್ಯಾಂಕ್ರಪ್ಟಸಿ ಸೊ ಮಾನಸಿಕ ಅಸ್ವಸ್ಥನಾಗಿದ್ರೆ, ಆರ್ ಲುನಾನ್ಸಿ ಸೊ ಈ ರೀತಿಯಾದಂತಹ ವೇರಿಯಸ್ ರೀಸನ್ಸ್ ಇಂದ ಶೇರುಗಳನ್ನ ಟ್ರಾನ್ಸ್ಮಿಷನ್ ಅನ್ನ ಮಾಡಬಹುದು. ದಿ ಶೇರ್ಸ್ ಆರ್ ಟ್ರಾನ್ಸ್ಫರ್ ಟು his or her legal representatives only. So then procedures of provisions about transmission. ಸೊ ಯಾವ ರೀತಿಯಾಗಿ ಶೇರುಗಳನ್ನ ಟ್ರಾನ್ಸ್ಮಿಷನ್ ಮಾಡೋದು ಅಂದ್ರೆ ಅದರಲ್ಲಿ ಫಸ್ಟ್ ಸ್ಟೆಪ್ ಇಸ್ ಟು ಟ್ರಾನ್ಸ್ಫರ್ ಆಫ್ ಓನರ್ಶಿಪ್, ಮಾಲೀಕತ್ವದ ವರ್ಗಾವಣೆ. ದಿ ಓನರ್ಶಿಪ್ ಆಫ್ ಶೇರ್ಸ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ದಿ ಲೀಗಲ್ ರೆಪ್ರೆಸೆಂಟೇಟಿವ್ಸ್. ದಿ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಆರ್
decided by the law depending upon the situation. So ಕಾನೂನಿನ ಮುಖಾಂತರ ಕಾನೂನುಬದ್ಧವಾಗಿ ಮಾಲೀಕತ್ವದ ಒಂದು ಷೇರುಗಳ ಮಾಲೀಕತ್ವದ ವರ್ಗಾವಣೆಯನ್ನ ಮಾಡ್ತಾರೆ. ಸೊ ಯಾರಿಗೆ ಅಂದ್ರೆ ಕಾನೂನುಬದ್ಧ ಆ ಒಬ್ಬ ಷೇರುದಾರನ ಪ್ರತಿನಿಧಿಗೆ. ಸೊ ಪ್ರತಿನಿಧಿಯನ್ನ ಯಾರು, ಆ ಒಬ್ಬ ಷೇರುದಾರನ ಪ್ರತಿನಿಧಿ ಯಾರು ಅನ್ನೋದನ್ನ ಕಾನೂನುಬದ್ಧವಾಗಿ ಸೊ ಸಿಚುವೇಶನ್ ಅಂದ್ರೆ ಆ ಒಂದು ಸನ್ನಿವೇಶಕ್ಕೆ ತಕ್ಕ ಹಾಗೆ ಕಾನೂನು ಅದನ್ನ ಡಿಸೈಡ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ದೆನ್ ನೆಕ್ಸ್ಟ್ ಸ್ಟೆಪ್ ಈಸ್ ಟು ಲೀಗಲ್ ಓನರ್. ಕಾನೂನುಬದ್ಧ ವಾರಸುದಾರ ಅಥವಾ ಪ್ರತಿನಿಧಿ ಯಾರು ಆ ಒಬ್ಬ ಷೇರುದಾರನಿಗೆ ಅಂತ ನೋಡೋದಾದ್ರೆ ದಿ ಲೀಗಲ್ ರೆಪ್ರೆಸೆಂಟೇಟಿವ್ ಹ್ಯಾಸ್ ಟು ಪ್ರೂವ್ ಹಿಸ್ ರೈಟ್ಸ್ ಇನ್ ದಿ ಕೋರ್ಟ್ಸ್ ಆಫ್ ಲಾ. ಸೊ ಅವನು ಕಾನೂನಿನ ಕಟ್ಟಳೆಯಲ್ಲಿ, ಕಾನೂನಿನ ಕಟಕಟೆಯಲ್ಲಿ ಸೊ ಅವನು ಆ ಒಬ್ಬ ಷೇರುದಾರನಿಗೆ ಇರ್ತಕ್ಕಂಥ ಅವನ ಮತ್ತೆ ಅವನ ಷೇರುದಾರನ ನಡುವಿನ ಸಂಬಂಧವನ್ನ ಪ್ರೂವ್ ಮಾಡಬೇಕು. ನಾನು ಈ ಒಬ್ಬ ಷೇರುದಾರನ ಅಧಿಕೃತ ವಾರಸುದಾರ ಇದ್ದೀನಿ, ಪ್ರತಿನಿಧಿ ಇದ್ದೀನಿ ಅನ್ನೋದನ್ನ in the courts of law ಅಲ್ಲಿ ಅವನು ಪ್ರೂವ್ ಮಾಡಿದ್ರೆ such order issued by the court to letters request to submitted by the company. ಸೊ ಆ ಒಂದು ಲೆಟರ್ ಪ್ರೂವ್ ಮಾಡಿರ್ತಕ್ಕಂಥ ಲೆಟರ್ ಏನ್ ಮಾಡುತ್ತೆ, ಕಂಪನಿಗೆ ಸಬ್ಮಿಟ್ ಮಾಡ್ತಾರೆ. ಸೊ ಅವರು ನಾನು ಕೋರ್ಟ್ ಅಲ್ಲಿ ಈ ಒಬ್ಬ ಷೇರುದಾರನಿಗೆ ಅಧಿಕೃತ ವಾರಸುದಾರ ಅಂತ ಡಿಕ್ಲೇರ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಕಂಪನಿಗೆ ಆ ಒಂದು ಲೆಟರ್ ನ ಸಬ್ಮಿಟ್ ಮಾಡಿದ್ಮೇಲೆ ಸೊ ದೆನ್ ನೆಕ್ಸ್ಟ್ ಒನ್ ಇಸ್ ಕೋರ್ಟ್ಸ್ ಆಕ್ಷನ್, ನ್ಯಾಯಾಲಯದ ಪ್ರಕ್ರಿಯೆ. ಸೊ ದಿ ಕೋರ್ಟ್ ಹ್ಯಾಸ್ ಟು ವೆರಿಫೈ ದಿ ರಿಕ್ವೆಸ್ಟ್ ಆಫ್ ಪರ್ಸನ್ಸ್ ಕ್ಲೇಮಿಂಗ್ ದಿ ರೈಟ್ಸ್. ಯೂಶುವಲಿ ದಿ ಕೋರ್ಟ್ ಕನ್ಸಿಡರ್ಸ್ ದಿ ವಿಲ್ ಲೆಟರ್ಸ್ ಆಫ್ ಡಿಸೀಸ್ಡ್ ಮೆಂಬರ್ಸ್. ಸೊ ಆ ಒಂದು ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಕ್ಕಂಥ ಪರ್ಸನ್ ಈ ಮುಂಚೆ ವಿಲ್ ಅನ್ನ ರೆಡಿ ಮಾಡಿಟ್ಟಿದ್ರೆ ಸೊ ಆ ಒಂದು ವಿಲ್ ಅಲ್ಲಿ ಅಧಿಕೃತ ವಾರಸುದಾರ ಯಾರು ಅಂತ ಅವನು ಮೆನ್ಷನ್ ಮಾಡಿದ್ರೆ ಸೊ ಅದ್ರ ಪ್ರಕಾರನೇ ಕೋರ್ಟ್ ಆಕ್ಷನ್ ಅನ್ನ ತಗೊಳುತ್ತೆ. ದಿ ಕೋರ್ಟ್ ವಿಲ್ ಅಪಾಯಿಂಟ್ ಎ committee to deal with that property of lunatic member. The court with due verification issues certificate to legal representatives. ಸೊ ಅಧಿಕೃತ ವಾರಸುದಾರರಿಗೆ ಅದನ್ನ ನಂತರದಲ್ಲಿ ಆ ಒಂದು ಪ್ರಾಪರ್ಟಿ ರೈಟ್ಸ್ ಅನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ದೆನ್ ನೆಕ್ಸ್ಟ್ ಫೋರ್ತ್ ಒನ್ ಇಸ್ ರೆಪ್ರೆಸೆಂಟೇಟಿವ್ಸ್ ರೈಟ್. ದಿ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ವಿಲ್ ಹ್ಯಾವ್ ಟು ಆಪ್ಷನ್ಸ್. ಸೊ ಪ್ರತಿನಿಧಿಯ ಹಕ್ಕು ಏನಿರುತ್ತೆ, ಆ ಒಂದು ಅಧಿಕೃತ ವಾರಸುದಾರನಿಗೆ ಆ ಒಂದು ಷೇರುಗಳ ವರ್ಗಾವಣೆ ಆದ್ಮೇಲೆ, ಹಸ್ತಾಂತರ ಮಾಡಿದ್ಮೇಲೆ ಸೊ ಅವನು ಹಿ ಮೇ ವಿಶ್ ಟು ಕಂಟಿನ್ಯೂ ಟು ಬಿ ದಿ ಮೆಂಬರ್ ಆಫ್ ದಿ ಕಂಪನಿ. ಅದೇ ಒಂದು ಕಂಪನಿಯಲ್ಲಿ ಅವನು ಷೇರುದಾರನ ಸದಸ್ಯತ್ವನ ಹೊಂದಿದ ಮೇಲೆ ಮುಂದುವರಿಬಹುದು, ಸದಸ್ಯನಾಗಿ ಆ ಒಂದು ಷೇರುಗಳ ಮಾಲೀಕತ್ವದ ಸದಸ್ಯನಾಗಿ ಮುಂದುವರಿಬಹುದು, ಅಥವಾ ಹಿ ಮೇ ಟ್ರಾನ್ಸ್ಫರ್ ದಿ ಸೇಮ್ ಟು ಅದರ್ ಪರ್ಸನ್. ಸೊ ಅವನು ಬೇರೆ ಒಬ್ಬ ಷೇರುದಾರನಿಗೆ ಅವನು ಆ ಒಂದು ಷೇರುಗಳ ಹಕ್ಕನ್ನ ಟ್ರಾನ್ಸ್ಫರ್ ಆದ್ರೂ ಮಾಡಬಹುದು. ಸೊ ಅವನಿಗೆ 2 ಆಪ್ಷನ್ಸ್ ಇರುತ್ತೆ. ಸೊ ದಿಸ್ ಈಸ್ ಟ್ರಾನ್ಸ್ಮಿಷನ್ ಆಫ್ ಶೇರ್ಸ್. ಸೊ ಇಲ್ಲಿಗೆ 4th ಯೂನಿಟ್ ಕಂಪ್ಲೀಟ್ ಆಯ್ತು. ಥ್ಯಾಂಕ್ ಯು.